ಮೊನ್ನೆ ನರೇಂದ್ರ ಮೋದಿ ಅವ್ರ ಗ್ಯಾರಂಟಿ ಬಂತು. ಇವರು ಹೋದ ಸತಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕಾ ಟಿಪ್ಪಣಿಯನ್ನು ಮಾಡಿ ಹೀನವಾಗಿ ಬೀದಿ ಬೀದಿಯಲ್ಲೂ ಕೂಡ ಭಾಷಣವನ್ನು ಮಾಡಿಕೊಂಡು ಈ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಇದು ATM ಕಾರ್ಡ್ ಇದ್ದಂಗೆ, ಖಜಾನೆ ಖಾಲಿ ಆಗ್ಬಿಡುತ್ತೆ, ಇಲ್ಲ ದೇಶ ಬರ್ಬಾದಾಗ್ಬಿಡುತ್ತೆ ಅಂತ ಹೇಳಿದವರೇ ಇವರು. ಮತ್ತೆ ಯಾಕೆ ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ? ಏನು ವಿಶ್ವಾಸದ ಮೇಲೆ ಹೇಳ್ತಾ ಇದ್ದಾರೆ? ಅವ್ರು ಏನು ಮಾತುಗಳನ್ನು ಆಡ್ಕೊಂಡಿದ್ರು ಅವ್ರ ವಿರುದ್ಧವಾಗೇ ತೀರ್ಮಾನ ತಗೊಂಡಿದ್ದಾರಲ್ಲ. ನರೇಂದ್ರ ಮೋದಿಯವರು ಗ್ಯಾರಂಟಿ ಬರ್ಬಾದಾಗಲ್ಲ. ನರೇಂದ್ರ ಮೋದಿಯವರ ತೀರ್ಮಾನ, ನರೇಂದ್ರ ಮೋದಿಯವರ ಸರ್ಕಾರದ ತೀರ್ಮಾನ, ರಾಷ್ಟ್ರೀಯ ಸರ್ಕಾರದ, ರಾಷ್ಟ್ರ ಮಟ್ಟದ ಸರ್ಕಾರದ ತೀರ್ಮಾನಗಳು ಹೆಂಗಿದಾವೆ ಅಂತ ಹೇಳಿದರೆ ನಿಜವಾಗ್ಲೂ ಖಜಾನೆ ಬರವಾದ ಮಾಡಿದ್ದೆ ಅವರು. ಯಾಕಂದ್ರೆ ಸಾಹುಕಾರರಿಗೆ 2 ಲಕ್ಷ 3 ಲಕ್ಷ ಕೋಟಿ ಅವರಿಗೆ ಮನ್ನಾ ಮಾಡಿ ರೈತರು ಇವತ್ತು ಡೆಲ್ಲಿಯಲ್ಲಿ ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರ ಹಕ್ಕಿಗೆ ಓಡಾಡ್ತಾ ಇದ್ದಾರೆ. 2ನೇ ಬಾರಿ ಅವರಿಗೆ ಸರ್ಜಿಕಲ್ ಸ್ಟ್ರೈಕ್ ಅಂತೆ. ಏನು ಅಂತ ಹೇಳಿದ್ರೆ ಡ್ರೋನಲ್ಲಿ ಅವ್ರಿಗೆ ಗ್ಯಾಸ್ ಎಂಥದ್ದು ಟಿಯರ್ ಗ್ಯಾಸ್ ಬಿಡೋದು. ನೋಡ್ರಿ ಯಾವ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ನೋಡ್ರಿ. ಇವ್ರ ಹೊಟ್ಟೆಗೆ ಅನ್ನ ತಿಂತಾರೆ, ಏನ್ ತಿಂತಾರೆ? ಅದೇ ನಮ್ಮ ರಾಜ್ಯದ ರೈತರಿಗೆ ಏನಾದ್ರು ಒಂದು ಸಾಲ ಮನ್ನಾ ಮಾಡ್ತಕ್ಕಂಥದ್ದಾಗ್ಲಿ, ಅವ್ರಿಗೆ ಸಹಾಯ ಹಸ್ತಕ್ಕಂಥದ್ದು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಈಗ ದಿನಾ ಬೆಳಗ್ಗೆ ಎದ್ದ ತಕ್ಷಣ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಯಾಕಂದ್ರೆ ಹೋದ್ ಸತಿ ಇವರೆಲ್ಲರೂ ಗೆದ್ದಿರೋದು ಮೋದಿಯವರ ಹೆಸರಲ್ಲಿ. ಈ ಸತಿನೂ ಕೂಡ ಮೋದಿಯವರ ಹೆಸರಲ್ಲಿ ಗೆಲ್ತೀವಿ ಅಂತ ಹೇಳಿ ಅನ್ಕೊಂಡಿದ್ದಾರೆ. ಅದು ಬಿಜೆಪಿ ಪಕ್ಷದ ಎಲ್ಲಾ ರಾಜ್ಯ ಮಟ್ಟದ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರು ಯಾರೇ ಇರ್ಬೋದು, ಅವರ ಭ್ರಮೆ. ಜನರಿಗೆ ಹೋದ್ ಸತಿ ಹೊಟ್ಟೆ ಹಸ್ತಿದ್ದಿಲ್ಲಿ, ಅವ್ರ ಭಾವನಾತ್ಮಕ ಇದನ್ನ ಎಕ್ಸೆಪ್ಟ್ ಮಾಡಿಬಿಟ್ರು ಜನರು. ಆದ್ರೆ ಈ ಸತಿ ಹಂಗಲ್ಲ, ಅವ್ರಿಗೆ ಹೊಟ್ಟೆ ಹಸ್ತಿರೋದು ಇಲ್ಲಿ. ಅವ್ರಿಗೆ ಇಲ್ಲಿ ಬೇಡ. ಅವರಿಗೆ ಪರೇಶ್ ಮೇಸ್ತಾ, ಅನಂತ್ ಕುಮಾರ್ ಹೆಗಡೆ, ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆಗಳು, ನಾನು ನಿಜವಾಗ್ಲೂ ರಾಗಿಗುಡ್ಡಲ್ಲಾಗಿರ್ತಕ್ಕಂಥ ಹದ್ದುಬಸ್ತು ಮಾಡ್ಲಿಲ್ವಾ ನಾವು? ಅದನ್ನ ಹಂಗೆ ಏನಾದ್ರು ಬಿಟ್ಟಿದ್ರೆ ಇವತ್ತವರೆಗೂ ಜೀವಂತವಾಗಿ ಇಟ್ಬಿಡೋರು. ಹುಡುಕ್ತಾ ಇದಾರೆ ಅವ್ರು ಏನಾದ್ರು ಸಿಗ್ತದ ಅಂತ. ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಬೇಕಾದಷ್ಟು ಭಾವನಾತ್ಮಕ ಬಹಳ ಪ್ರಯತ್ನ ಪಟ್ರು. ರಾಮನ್ನು ಬೀದಿಗೆ ತಂದ್ರು, ಗುಡಿಯಲ್ಲಿರ್ತಕ್ಕಂಥ ರಾಮನ್ನ ಬೀದಿಗೆ ಬಂದು ಇವತ್ತು ರಾಜಕಾರಣಕ್ಕೆ ತರ್ತಕ್ಕಂಥ ವ್ಯವಸ್ಥೆ ಇವತ್ತು ಬಿಜೆಪಿಯವರು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಯೋಗ್ಯತೆ ಇದೆ? ಇವತ್ತು ನಾವು ನುಡಿದಂತೆ ನಡೆದಿರ್ತಕ್ಕಂಥದ್ದು ಮಾತು ಕೊಟ್ವಿ, ನಾವು ಹೇಳಿದ್ವಿ, ನಾವು ಮತ ತಗೊಳ್ಬೇಕಾದ್ರೆ ನಾವು ಹೇಳಿದ್ವಿ, ಇಲ್ಲ ನಾವು ಈ ಕೆಲಸ ಮಾಡ್ತೀವಿ ಅಂತ ಹೇಳಿ ಹಂತವಾಗಿ ನಾವು ಅನುಷ್ಠಾನ ಮಾಡಿದ್ವಿ. ಇವತ್ತು 57,000 ಕೋಟಿಯನ್ನ ಈ ವರ್ಷ ಬಡವರ ಜೋಬಿಗೆ ಹಾಕ್ತಾ ಇದೀವಿ, ಬಡವರಿಗೆ ಕೊಡ್ತಾ ಇದೀವಿ. ನಾವು ಸಾಲ ಮನ್ನಾ ಮಾಡಿಲ್ಲ ಯಾರೋ ಸಾಹುಕಾರರಿಗೆ. ಯಾಕೆ ಇದು ಒಳ್ಳೆ ಕಾರ್ಯಕ್ರಮ ಅಲ್ಲಲ್ಲ ಇದು?